ನಿನ್ನೆ ದಿನ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡ್ತು. ಇದೇ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು 150 ತಾಲೂಕು ಬರಗಾಲ ಅಂತ ಘೋಷಣೆ ಮಾಡಿದಾರೆ ಇವರೇ, 171 ತಾಲೂಕು ಅಂತ ಘೋಷಣೆ ಮಾಡಿದಾರೆ ಇವರೇ. ಆದರೆ ಕೇವಲ ಮೈಸೂರು, ಬೆಂಗಳೂರು, ತುಮಕೂರು ಮಾತ್ರ ಇವರಿಗೆ ಕಣ್ಣಿ ಕಾಣ್ತದ. ಯಾಕೆ ಉತ್ತರ ಕರ್ನಾಟಕ ಧಾರವಾಡ ಜಿಲ್ಲೆ ಕಾಣೋದಿಲ್ಲ, ನಿಮಗೆ ಗದಗ ಜಿಲ್ಲೆ ಕಾಣೋದಿಲ್ಲ, ಕೊಪ್ಪಳ ಜಿಲ್ಲೆ ಕಾಣೋದಿಲ್ಲ, ಬೆಳಗಾವಿ ಜಿಲ್ಲೆ ಕಾಣೋದಿಲ್ಲ. ಯಾಕೆ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಅಷ್ಟೊಂದು ತಾರತಮ್ಯನ? ಬರಗಾಲ ಘೋಷಣೆ ಮಾಡೋದ್ರಲ್ಲಿ ಸಾಕಷ್ಟು ತಾರತಮ್ಯ ರಾಜ್ಯ ಸರ್ಕಾರ ಮಾಡಿದೆ. ಕಳೆದ ಅಧಿವೇಶನ ನಡೆದಾಗ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆನೇ ಆಗ್ಲಿಲ್ಲ. ನಿನ್ನೆ ದಿನ ನಮಗೆ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿದ ಪಟ್ಟಿ ನೋಡಿ ನಮಗೆ ಸಾಕಷ್ಟು ಮನಸ್ಸಿಗೆ ನೋವಾಯ್ತು. ಕಾರಣ, ಧಾರವಾಡ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊದಲು ಬಿತ್ತಿದಾಗ ಮಳೆ ಆಗದೇ ಇದ್ದಾಗ ಮತ್ತೆ ಬೀಜ ಗೊಬ್ಬರ ಹಾಳಾಗಿ ಮತ್ತೆ ಹರಿಗಿ ಮತ್ತೊಮ್ಮೆ ಬಿತ್ತಿದೆ. ನಾವು ಸಾಕಷ್ಟು ಸಂಕಷ್ಟ ಪರಿಸ್ಥಿತಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದೇವೆ. ಶಿವಕುಮಾರ್ ಅವರು ಸಿಎಂ ನಿನ್ನೆ ದಿನ ಬರಗಾಲ ಘೋಷಣೆ ಮಾಡಿದಾಗ ತಾರತಮ್ಯ ಮಾಡ್ಯಾರ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ, ಮನವಿಯನ್ನು ಮಾಡ್ಕೋತೇವೆ, ನೀವು ಮತ್ತೊಂದು ಸಾರಿ ಪರಿಶೀಲನೆ ಮಾಡದಿದ್ರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ. ಅದಕ್ಕೆ ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕದಲ್ಲಿ 13 ಜಿಲ್ಲೆಯಲ್ಲಿ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ. ಯಾಕಂದ್ರೆ ಮಾದಾಯಿ ವಿಚಾರದಲ್ಲಿ ತಾರತಮ್ಯ, ಕೃಷ್ಣ ವಿಷಯದಲ್ಲಿ ತಾರತಮ್ಯ, ಬರಗಾಲ ಘೋಷಣೆ ಮಾಡೋದ್ರಲ್ಲಿ ತಾರತಮ್ಯ. ಯಾಕೆ? ನಮಗೆ ಮಲ್ತಾ ಇದ್ದವ್ರನ್ನೇ ಈ ಭಾಗದ ರೈತರು ತಮ್ಮ ಒಂದು ಹೋರಾಟವನ್ನು ಬೀದಿಗೆ ಇಳಿದು ಮಾಡೋಕ್ಕಿಂತ ಮುಂಚೆದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು. ಇಲ್ದಿದ್ರೆ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗ್ತದಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೋತೀವಿ ಮತ್ತೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛಾ ಪಡ್ತೀನಿ. ನಾನು ಸಿದ್ದಣ್ಣ ತೇಜಿ, ರೈತ ಸಂಘದ ಮುಖಂಡ. ನಮಸ್ಕಾರ.